यस न्यूज में आप सभी दर्शकों का स्वागत है। मैं आपके साथ इलियास बड़ेखर। आइए देखते हैं आज की खबर क्या कहती है। ವಿಮಾನ ಈಗ ನೋಡ್ರಿ ಸಾಬ್ರೆ, ವಿಮಾನ ನಿಲ್ದಾಣದ ಎಲ್ಲ 100% ಕೆಲಸ ಆಗೋದಲ್ಲಿ ಏನು ಬಾಕಿ ಉಳಿದಿಲ್ಲ. ಒಂದು 99 1% ಏನಪ್ಪ ಅಂತಂದ್ರೆ ಈ ಇದ್ರದ್ದು ಏನದು ಫೈರ್ ಫೈಟರ್ದು ಬರೀ ಸೆಟಪ್ ಆಗಬೇಕಾಗಿತ್ತು, ಅದು ಆಗಿಲ್ಲ. ಅದನ್ನು ಟೆಂಡರ್ ಅದೆಲ್ಲ ಆಗ್ಯದ, ಅದು ಫೈನಲ್ ಆಗೋ ಎಲ್ಲನೂ ಫೈನಲ್ ಆಗೋ ಸ್ಟೇಜ್ನಾಗ ಅದ. ಅದ್ರ ಮಧ್ಯ ಈ ಒಂದು ಸುಪ್ರೀಂ ಕೋರ್ಟ್ನ ಮತ್ತೊಂದು ಆರ್ಡರ್ ಆಗಿಬಿಟ್ಟದ. ಇದು ಬರೀ ಬಿಜಾಪುರಿಗೆ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿರ್ತಕ್ಕಂಥ ಹೊಸ ಏನು ಏರ್ಪೋರ್ಟ್ಗಳು ಬಂದವು ಅಲ್ಲಿ ನೈರ್ಮಲ್ಯ ಎಂಥದ್ದು ಅದು ಎನ್ವಿರಾನ್ಮೆಂಟ್ ಅದು ಹಾಳಾಗ್ತದೆ ಅನ್ನೋ ಕಾರಣಕ್ಕೆ ಅಲ್ಲಿ ಸ್ಟೇ ಕೊಟ್ಟು ಬಿಟ್ಟಾರ. ಆದರೂ ನಾನು ಮಂತ್ರಿಗಳಿಗೆ 2-3 ಸಲ ಭೇಟಿಯಾಗಿನ. ಪಾಪ ನಮ್ಮ ಆಂಧ್ರ ಮಂತ್ರಿಗೆ ಅವನು ಕೂಡ ಹೇಳ್ಯಾನ, ನಾನು ಇದನ್ನು ಜಲ್ದಿ ನಾನು ಮಾಡಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ. ಹಾಂ ಹೇಳಿ ಸರ್. ಯಾವಾಗ ಸಾಹೇಬ್ರೆ? ಹಾಂ ಹಾಂ ಏನು ಮಾಡ್ಯಾರ ಅಲ್ರಿ? ಮತ್ತೆ ಎಲ್ಲ ನಿಮಗೂ ಮಾತಾಡ್ಲಿಕ್ಕೆ ಹಾಕದ ನೋಡ್ರಿ. ಈಗ ಒಂದು ನಿಮಿಷ MP ಅವನು ಇದು ಏನು ಪರಿಮಿತಿ ಏನಪ್ಪ ಅಂದ್ರೆ ಒಂದು ಜಿಲ್ಲಾ. ರಾಜ್ಯಸಭಾ ಮೆಂಬರ್ಗಳು ಹಂಗಿಲ್ಲ, ಇಡೀ ದೇಶದ್ದು ಮಾತಾಡ್ಬೋದು ಅವರು, ಬರೀ ಬಿಜಾಪುರದ ಅಷ್ಟೇ ಅಲ್ಲ. ಹೌದೌದು, ಅವ್ರಿಗೆ ಬಿಜಾಪುರ ಇಲ್ಲಿ ಇನ್ಚಾರ್ಜ್ ಇದು ತೊಗೊಂಡಿದ್ದಾರೆ. ಅವರು ದತ್ತಕಟ್ಟರು ಏನೋ ಸುಡುಗಾಡ ಅದಕ್ಕೆ ದತ್ತಕ್ಕೆ ತೊಗೊಂಡಾರ ಏನ್ರಿ? ಅದು ಯಾಕೆ ತೊಗೊಂಡಾರ ಅಂದ್ರೆ ಪಕ್ಕದ ಜಿಲ್ಲೆನವ್ರು ಅದಾರ ಅಂತ ತೊಗೊಂಡಾರ. ಇಲ್ಲ, ಅದ್ರ ಬಗ್ಗೆ ನೋಡಿ ಮರ, ಅದ್ರ ಬಗ್ಗೆ ಚರ್ಚೆ ಬೇಡ. ಅವರಿಗೆ ಸ್ವಾತಂತ್ರ್ಯ ಅದ, ಅವ್ರು ಮಾತಾಡ್ತಾರೆ. ಇಡೀ ಬರೀ ಬಿಜಾಪುರದ ಅಷ್ಟೇ ಅಲ್ಲ, ಇಡೀ ದೇಶದ್ದು ರಾಜ್ಯಸಭಾ ಮೆಂಬರ್ ಮಾತಾಡ್ಬೋದಪ್ಪ. ಅದ್ರ ಬಗ್ಗೆ ನಂದೇನು ಇದು ಇಲ್ಲ, ತಕರಾರೇನಿಲ್ಲ. ಇಷ್ಟೆಲ್ಲ ಸ್ಕೀಮ್ಗಳು, ಇಷ್ಟೆಲ್ಲ ಡೆವಲಪ್ಮೆಂಟ್ಗಳನ್ನ ತಂದ್ರೂ ಸಹಿತ ಜಿಲ್ಲೆ ಒಳಗೆ ಅಭಿವೃದ್ಧಿ ಆಗ್ತಾ ಇಲ್ಲ. ರೋಡ್ಗಳದ್ದು ರೊಕ್ಕ ಎಲ್ಲೋ ಹಾಕ್ತಾರ, ರೊಕ್ಕ ನುಗ್ಬಿಟ್ಟಿರ್ತಾರೆ ಅಂತವ್ ನಾವು ಬೇಕಾದಷ್ಟು ನಿಮ್ಗೆ ಕೊಡ್ತೀವಿ. ಆಮೇಲೆ ನೀರಿಂದ ಅದ್ರಲ್ಲ, ಇದು ನೀರಿಂದ ಎಷ್ಟು ಉತ್ತಮವಾದ ಒಂದು ಕಾರ್ಯಕ್ರಮ ಆಗಿದೆ. ಆದ್ರೆ ಹಳ್ಳಿಗಳಲ್ಲಿ ಇದು ಆಗಂಗೆ ಇಲ್ರಿ. ಅದು ನೀವು ಹೇಳಿದಂಗ ಕಾಂಟ್ರಾಕ್ಟ್ಗಳು ಕೊಟ್ಬಿಟ್ಟು ಅವ್ರು ಸಬ್ಕೊಂಡ್ಕೊಂಡು ಅದು ಎಲ್ಲ ಹೋಗ್ತದೋ ಗೊತ್ತಾಗಲ್ಲ. ಅಲ್ಲ ಏನಿಲ್ರಿ, ಎಲ್ಲರೂ ಏನೇನೋ ಅಲ್ಲರಿ. ನಾನು ಎಷ್ಟು ಸಲ ಇದು ಬೇಸತ್ತು ನಿಮಗೆ ಕರೆದು ಹೇಳಕತ್ತೀನಿ. ಇದು ಫ್ರಮ್ ಬಿಗಿನಿಂಗ್ ಇದನ್ನು ಏನೇನು ಮಾಡಿ ಸರಿ ಮಾಡಬೇಕು ಅಂತ ಪ್ರಯತ್ನ ಮಾಡಕತ್ತೀನಿ. ಆದರೆ ಆಗಲ್ಲ. ಆದರೆ ನೋಡ್ರಿ, ಈಗ ಏನಾಗ್ಯದ ಹಾಂ ಹೇಳಿ ಪೊಲೀಸ್ ಬರೀ 2 ಸರಿ ಮಾತಾಡ ಎಷ್ಟು ಪ್ರಚಾರ ಇತ್ತು, ನ್ಯಾಷನಲ್ ಲೆವೆಲ್ ಪ್ರಚಾರ ಇತ್ತು. ಏನಾದ್ರು ಅರ್ಥ ಅಲ್ಲಪ್ಪ, ಅದಕ್ಕೆ ಏನು ಮಾಡೋದ್ರಿ? ಅಲ್ರಿ, ನಮ್ಮ ಅದೃಷ್ಟೋ ದುರದೃಷ್ಟೋ ಕಡೆಗೆ ನೀವೇ ಹೇಳಿರಲ್ಲ, ನಾನು ಪ್ರಚಾರ ಮಾಡ್ಲಿಕ್ಕೆ ಸಾಕಟ್ಟೆ, ಮಂದಿ ಯಾರು ಮಾಡೋದು ಬೇಡ ಅಲ್ಲ. ಅದೇ ಏನು ಮಾಡೋಕ್ಕಾಗೋದಿಲ್ಲ ಸಾವ್ರ. ಅದಕ್ಕೆ ಯಾಕೆ ಸುಮ್ಮನೆ ಭಾಳ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸಾಕು, ನೀವು ಅದಿರಲ್ಲ, ನಾನು ಪ್ರಚಾರ ಎಷ್ಟು ಸಾಧ್ಯ ಅಂದರೆ ನೀವು ಮಾಡಿ ಸಾಕಷ್ಟೆ, ಮಂದಿ ಮಾಡೋದು ಬೇಡ. ಮತ್ತೆ ಸಾಹೇಬ್ರೆ, ಇದು ನೋಡಿ ಒಂದು ಸ್ವಲ್ಪ ಎರಡು ವಿಷಯ ಇದ್ರಲ್ಲಿ ನೋಡಿ. ಒಂದು ನಬಾರ್ಡ್ದು 1433 ಕೋಟಿ ರೂಪಾಯಿದು ಒಂದು. ಎರಡನೇದು ಏನಪ್ಪ ಅಂದರೆ ಜಲ್ದಾರೆ ಕುಡಿಯುವ ನೀರಿನ ಯೋಜನೆ JJ ಎಂಬುದು 2 ವಿಷಯ ಆಗ್ತಾವೆ ನೋಡ್ರಿ. ಅದನ್ನು ಸಪ್ರೇಟ್ ಮಾಡಿದ್ರೆ ದಯವಿಟ್ಟು ಭಾಳ ಒಳ್ಳೆಯದು ಅದು. ಯಾಕಂದರೆ ಅದ್ರ ಬಗ್ಗೆ ನಿಮಗೂ ಗೊತ್ತದ, ಅದನ್ನು ಪ್ರಸ್ತಾಪ ಮಾಡೋದಿಲ್ಲ. ಅದು ಕುಡಿಯೋ ನೀರಿಂದು ಭಾಳ ಹದಗೆಟ್ಟದ. ಅದನ್ನು ಸಪ್ರೇಟ್ ಮಾಡಿದ್ರು ಭಾಳ ಚಲೋ ಅಂತ ವಿನಂತಿ ನಮ್ಗೆ. ಈಗ ರಾಜ್ಯ BJP ಅಧ್ಯಕ್ಷರದ್ದು ಯಾವಾಗ ಸಾಹೇಬ್ರೆ ನಾ ಅಷ್ಟು ದೊಡ್ಡವ ಅಲ್ರಿ ಸಾಹೇಬ್ರೆ. ನಾನು ಯಾವ್ದಕ್ಕೂ ಆಕಾಂಕ್ಷಿ ಇಲ್ಲ. ನಂದು ಆಕಾಂಕ್ಷೆ ಏನಂದ್ರೆ ಜನರ ಕೆಲಸ ಮಾಡೋದು, ಅಭಿವೃದ್ಧಿ ಮಾಡೋದು. ಅದು ಬಿಟ್ಟರೆ ನಂದು ಏನೂ ಇಲ್ಲ ನೋಡಿ. ಕಚ್ಚಾಟ ನೋಡ್ರಿ, ಅವ್ರಿಗೆ ಏನು ಮಾಡೋದು? ಅದು ಮುನ್ನೆ ರಾಜ್ಯ ದೇಶದಾಗ ನಮ್ಮ ಪಕ್ಷ ಭಾಳ ದೊಡ್ಡದ, ನ್ಯಾಷನಲ್ ಪಕ್ಷ. ಅವ್ರು ಏನು ನಿರ್ಣಯ ಮಾಡ್ತಾರೆ ಹಂಗಿರುದ್ರಪ್ಪ. ನಾವು ನನ್ನ ಸಲಹೆ ಏನೂ ಇಲ್ಲ. ನಾನು ಕರೆದು ಕೇಳಿದ್ರಂದ್ರೆ ಸಲಹೆ ಹೇಳ್ತೀನಿ, ಭಾಳ ಫಸ್ಟ್ ಕ್ಲಾಸ್ ಹೇಳ್ತೀನಿ. ಆದರೆ ಅವ್ರು ಕರೆದಿಲ್ಲ, ಬಿಡಪ್ಪ ನೀವು ಬಿಡ್ರಿ, ಬಗೆಹರಿಸ್ರಿ ಅದು ಸುಮ್ಮದಿನ ಚೀಚಿ ನೋಡಿ. ನಾ ತುಂಬ ಅಕ್ಕ, ನಮ್ಗೆ ತುಂಬ ಗೊತ್ತಿದೆ. ಭಾಳ ಕಾರ್ಯಕರ್ತರ ಮನಸ್ಸಿನಲ್ಲಿ ಒಂದು ನೋವಿದೆ. ಆದರೆ ಯಾರೂ ಏನೂ ಮಾಡಬಾರ್ದು ಅಂತ ಸುಮ್ಮದಾರೀಗ.
ಅವ್ರು ಎಂದು ಕೈ ಬಿಟ್ಟು ಹೋಗ್ತಾರೋ ಹೊಳ್ಳಿ ಬರ್ತಾರೋ ದೇವ್ರಿಗೆ ಗೊತ್ತು. ಆ ಪರಿಸ್ಥಿತಿಯಲ್ಲಿ ನನ್ನ ಕಾರ್ಯಕರ್ತರು ಪಕ್ಷದವ್ರು ಕೇಳಲ್ಲ, ನಾವೇ ಕೇಳ್ತೀವಿ ಹೇಳ್ರಿ. ಬ್ಯಾಡ್ರ ಬಾವಾರ ಅದನ್ನ ಬ್ಯಾಡ, ನಾವು ಅಷ್ಟು ದೊಡ್ಡವರು. ಅನುಭವಸ್ಥರು ಸೀನಿಯರು ನಿಮ್ಗೆಲ್ಲ ಗೊತ್ತೇ ಇದ್ದೇ ಇರ್ತದಲ್ಲ. ನೋಡ್ರಿ, ನನಗೆ ದುಃಖ ಅನ್ನಿಸ್ತದೆ. ನೀವು ಅಂತಿರಲ್ಲ ಅನ್ಕೋ, ಹೌದು, ನಾನು ಸರಿಯಾಗಿ ಪಕ್ಷ ಬಳಸ್ಕೊಂಡಿಲ್ಲ ಅನ್ನೋ ದುಃಖ ನನ್ನ ಮನಸ್ಸಿನಲ್ಲಿ ಅದ. ಅದನ್ನು ನಾ ಏನು ಹೇಳೋದು, ಅದನ್ನು ಅವ್ರು ಬಳಸ್ಕೊಂಡಿಲ್ಲ, ನಾವೇನು ಮಾಡ್ಲಿಕ್ಕಾಗ್ತದೆ. ಸುಮಾರು 50 ವರ್ಷ ನನ್ನ ಪಕ್ಷದಲ್ಲಿ ಅತ್ಯಂತ ಹಿರಿಯ ರಾಜಕಾರಣಿ ನಾನು. ರಾಜ್ಯದಲ್ಲಿ ಪಕ್ಷದಲ್ಲೇ ಯಡಿಯೂರಪ್ಪಣ್ಣನ ಬಿಟ್ಟರೆ ನಾನೇವ, ಯಾರೂ ಇಲ್ಲ. ಆದರೆ ಅಂಥ ಒಂದು ಅನುಭವಗಳನ್ನು ಹೆಗ್ಡೆಯವ್ರ ಜೊತೆ, ಪಟೇಲ್ ಜೋಡಿ, ಆಮೇಲೆ ಇವ್ರ ಜೋಡಿ, ನಾವೆಲ್ಲರ ಜೋಡಿ ರಾಜಕಾರಣ ಮಾಡಿ ಅನುಭವ ಸಾಕಷ್ಟಿತ್ತು. ಏನೂ ಉಪಯೋಗ ತೊಗೊಂಡಿಲ್ಲ. ಅದು ನೋವು ನನ್ನ ಮನಸ್ಸಿನಲ್ಲಿ. ಅವ್ರು ಏನಾರು ಮಾಡ್ಕೊಳ್ಳಿ. ಸೈತ್ರಿ ಅಣ್ಣರ ಅಲ್ಲ, ಏನಂದ್ರೆ ನಿಮ್ಮನ್ನ ಆ ಥರ ನೆಗ್ಲೆಕ್ಟ್ ಮಾಡಿ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನೆಗ್ಲೆಕ್ಟ್ ಮಾಡಿಲ್ಲ ಅವ್ರು ಯಾವುದ್ಯಾವುದೋ ಕಾರಣಕ್ಕೆ. ನಾವು ನೋಡ್ರಿ, ನಾವು ಸಂಘ ಪರಿವಾರದಿಂದ ಬಂದಿಲ್ಲ. ನಾವು ಬಂದದ್ದು ರಾಮಕೃಷ್ಣ ಹೆಗಡೆ ಪಟೇಲ್ರ ಆಡಳಿತದಿಂದ ನಾವು ಬಂದವರು, ಮಧ್ಯೆ ಬಂದು ಸೇರಿದವರು ಅನ್ನೋದೊಂದು ಭಾವನೆ ಇರಬಹುದು ಅಂತ ಅವ್ರಿಗೆ. ಅದಕ್ಕಾಗಿ ಹಂಗೆ ಮಾಡ್ತಿರ್ಬೇಕು ಅಂತ. ನೋಡ್ರಿ, ನಾ ಯಾವಾಗಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನನಗೆ ಇಂಥದ್ದು ಆಗಬೇಕು ಅನ್ನೋ ನನಗೆ ಆಸೆನೂ ಇಲ್ಲ. ದೇವ್ರ ನನಗೇನು ಕೊಡಬೇಕು ಎಲ್ಲದಕ್ಕಿಂತ ಹೆಚ್ಚಿಗೆ ಕೊಟ್ಟ. ನೋಡಿರಿ, 50 ವರ್ಷ 45 ವರ್ಷ ನಿರಂತರವಾಗಿ ರಾಜಕಾರಣದಲ್ಲಿ ನಾನು ಭಾಗಿಯಾಗಿದ್ದೀನಪ್ಪ. ಈ ರಾಜ್ಯದಲ್ಲಿ ಮಂತ್ರಿ ಆಗಿದ್ದೀನಿ, ಕೇಂದ್ರದಲ್ಲಿ ಮಂತ್ರಿ ಆಗಿದ್ದೀನಿ, ರಾಜ್ಯದಲ್ಲಿ ಮಂತ್ರಿ ಆಗಿದ್ದೀನಿ. ಸಾಕಷ್ಟು ಸಲ ನೋಡಿರಿ, ಚಿಕ್ಕೋಡಿಗೆ ಹೋಗಿ, ಈ ಊರಲ್ಲ ಬೇರೆ ಊರಿಗೆ ಹೋಗಿ ಅಲ್ಲಿ 3 ಸಲ ಚುನಾವಣೆ ಮಾಡಿದ್ರು 3 ಸಲ ಬೇರೆ ಬೇರೆ ಪಕ್ಷದಿಂದ ಜನ ಓಟ್ ಹಾಕೋದು ಸುಮ್ಮನೆ ಹಾಕ್ತಾರ ಹೇಳ್ರಿ ನೋಡೋಣ. ಏನಪ್ಪ, ಯಾಕೋ ಇದು ಹಿಂಗೆ ನಡೀಲಿ, ನಮ್ಗೆ ಏನು ಅನ್ಬೇಕು. ನನಗಂತೂ ಯಾವುದೂ ಆಶೆ ಏನಿಲ್ಲ. ಆಯಿತು, ಕೊಟ್ಟರೆ ಜಯ ಅನ್ನೋದು, ಕೊಟ್ಟಿಲ್ಲ ಅಂದರೆ ಇಲ್ಲ ಅನ್ನೋದ್ರೆ ಅಷ್ಟೇ. ನಾವು ಬೇಕು ಅಂತೇಳಿ ಮೈ ಮೇಲೆ ಬಿದ್ದು. ಆಮೇಲೆ ನಂದೊಂದು ಸ್ವಭಾವ ಏನು ಅಂತಂದ್ರೆ, ನಾ ಯಾರು ಹಿಂದೂ ಅಡ್ಡಾಡೋದಿಲ್ಲ, ಯಾರು ಶುಂಗ ಹಿಡಿಯೋದಿಲ್ಲ. ಅದನ್ನು ಯಾರೂ ನನ್ನ ಜೀವನದಾಗ ಅದು. ಯಾಕಂದ್ರೆ ನನಗೆ ಸ್ವಾಭಿಮಾನ ಅದು. ನಾನು ಯಾರಿಂದ ಹೋಗೋದು, ದಿನ ಅವ್ರ ಮನೆ ಮುಂದೆ ನಿಂದ್ರೋದು, ನಮಸ್ಕಾರ ಹೊಡೆಯೋದು, ಅಂಗಿ ಇಡೋದು ಅಂತ ನನ್ನ ಜೀವನದಾಗೂ ಮಾಡಿಲ್ಲ, ನಾನು ಮಾಡೋದು ಇಲ್ಲ. ನನಗೆ ಅವ್ರು ಕೊಟ್ಟರು ಅಟ್ಟೆದ, ಬಿಟ್ಟರು ಅಟ್ಟೆದ, ನನಗೇನು ಅವಶ್ಯಕತೆ ಇಲ್ಲ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे। ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।